ಪ್ರಿಯ ವೀಕ್ಷಕರೇ, ಇವತ್ತು ಈ ವಿಡಿಯೋ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಎಲ್ಲ ತೆರಿಗೆ ಪಾವತಿದಾರರಿಗೂ ಅನ್ವಯಿಸ್ತಕ್ಕಂಥದ್ದು. ಎಲ್ಲ ತೆರಿಗೆದಾರರಿಗೆ ಒಂದು ಆತಂಕ, ನಮ್ಮ ಆದಾಯದ ಮೇಲೆ ಎಷ್ಟು ತೆರಿಗೆ ಕಟ್ಟಬೇಕಾಗ್ತೈತಿ, ಎಷ್ಟು ತೆರಿಗೆ ಹೊರೆ ನಮಗೆ ಆಗ್ತೈತಿ ಅಂತಕ್ಕಂಥ ಆತಂಕ ತಮ್ಮದೆಲ್ಲ ಆಗಿದೆ. ಆ ಆತಂಕವನ್ನು ದೂರ ಮಾಡ್ತೀನಿ. ನೀವು ಎಷ್ಟು ತೆರಿಗೆಯನ್ನು ಕಟ್ಟಬೇಕಾಗ್ತೈತಿ ಅನ್ನೋದನ್ನು ನೀವೇ ಆ, ಕಂಡುಕೊಳ್ಬೋದು ಅಂತ ಒಂದು ಮಾರ್ಗವನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಯಾರು ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಒತ್ತಿರಿ, ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತೈತೆ ಅಂತ ಹೇಳ್ತಾ ಬನ್ನಿ. ತೆರಿಗೆ, ನಿಮ್ಮ ಆದಾಯದ ಮೇಲೆ ಎಷ್ಟು ತೆರಿಗೆ ಹೊರೆ ಬರ್ತೈತಿ, ನೀವು ಎಷ್ಟು ತೆರಿಗೆ ಕಟ್ಟಬೇಕಾಗ್ತೈತಿ ಅನ್ನೋದನ್ನು ನೀವೇ ಕಂಡ್ಕೊಳ್ತಕ್ಕಂಥ ಮಾರ್ಗವನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. It means that every taxpayer is worried about his tax and how much tax he has to pay, that he want to know. So he can himself assess the tax liability. I will show you how to assess the tax on your income. That is ascertainment of tax liability. So for that we must study the rates of income tax. There are two types of rates, that is old rates and new rates. New rates are introduced from year 2021 and 22. Let us see the rates. ವೀಕ್ಷಕರೇ, ನಿಮ್ಮ ತೆರಿಗೆ ಎಷ್ಟು ಬರ್ತೈತೆ ಅಂತಕ್ಕಂಥದ್ದು ನಿಮ್ಮ ಆದಾಯದ ಮೇಲೆ ಅವಲಂಬಿತವಾಗಿದೆ. ನೀವು 60 ವರ್ಷದ ಒಳಗಿನವರಾಗಿದ್ದು ವ್ಯಕ್ತಿ ಆಗಿರ್ಬೋದು, ಅಥವಾ ಅವಿಭಕ್ತ ಕುಟುಂಬ ಆಗಿರ್ಬೋದು, ಅಥವಾ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆಗಿರ್ಬೋದು, ನಿಮ್ಮ ಒಟ್ಟು ಆದಾಯ ಟ್ಯಾಕ್ಸೇಬಲ್ ಇನ್ಕಮ್ ಅಂತೇನು ಕರಿತೇವಲ್ಲ, ಟ್ಯಾಕ್ಸೇಬಲ್ ಇನ್ಕಮ್ ಅಂದ್ರೆ ಗೊತ್ತಿದೆ ನಿಮಗೆ, ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್. ಅಂದ್ರೆ ಡಿಡಕ್ಷನ್ಸ್ಗಳನ್ನು ಕೊಟ್ಟ ನಂತರ, ಅವುಗಳನ್ನು ಕ್ಲೇಮ್ ಮಾಡಿದ ನಂತರ, ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಡಿಡಕ್ಷನ್ಸನ್ನು ಲೆಸ್ ಮಾಡಿದ ನಂತರ, ATC ಟು ATU ಯಾವ ಎಲಿಜಿಬಲ್ ಇದಾವೆ ಅವನ್ನೆಲ್ಲ ಡಿಡಕ್ಷನ್ಸ್ ಕೊಟ್ಟ ನಂತರ ನಿಮ್ಮ ಆದಾಯ ಏನು ಬಂದಿರ್ತೈತಲ್ಲ ಅದರ ಮೇಲೆ ನಾವು ತೆರಿಗೆಯನ್ನು ಹಾಕ್ತಾರೆ ಇನ್ಕಮ್ ಟ್ಯಾಕ್ಸ್ನವರು. ಹಾಗಾದ್ರೆ ಯಾವ ರೀತಿ ತೆರಿಗೆಯನ್ನು ಹಾಕ್ತಾರೆ ಅಂತಂದ್ರೆ, ನಿಮ್ಮ ಒಟ್ಟು ಟ್ಯಾಕ್ಸೇಬಲ್ ಇನ್ಕಮ್ಮು 2,50,000 ರೂಪಾಯಿಗಿಂತ ಒಳಗಡೆ ಇತ್ತು ಅಂತಂದ್ರೆ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ನಿಲ್ ರೇಟ್ ಈಸ್ ನಿಲ್. ನೆಕ್ಸ್ಟು ಮುಂದಿನ 2,50,000, 2,50,000ದಿಂದ ಮುಂದಿನ 2,50,000, ಅದಕ್ಕೆ ನೀವು 5% ತೆರಿಗೆಯನ್ನು ಕಟ್ಟಬೇಕಾಗ್ತೈತಿ. ಉದಾಹರಣೆಗೆ ನಿಮ್ಮ ಇನ್ಕಮ್ಮು 4 ಲಕ್ಷ ಇತ್ತು ಅಂತಂದ್ರೆ 2,50,000ವರೆಗೂ ಟ್ಯಾಕ್ಸ್ ಇಲ್ಲ. ಮುಂದಿನ 1,50,000 ರೂಪಾಯಿಗೆ ನೀವು 5% ತೆರಿಗೆಯನ್ನು ಕಟ್ಟಬೇಕಾಗ್ತೈತಿ. ಅದೇ ರೀತಿ 5 ಲಕ್ಷಕ್ಕಿಂತ ನಿಮ್ಮ ಇನ್ಕಮ್ಮು ಮೀರಿತ್ತು ಅಂತಂದ್ರೆ ಆ 5 ಲಕ್ಷದ ಮೀರಿದ ಮೇಲೆ, ಅಥವಾ ನೆಕ್ಸ್ಟ್ ಮುಂದಿನ 5 ಲಕ್ಷದವರೆಗೂ, ಅಂದ್ರೆ 10 ಲಕ್ಷದವರೆಗೂ, 5 ಲಕ್ಷದಿಂದ 10 ಲಕ್ಷದವರೆಗೂ ನೀವು 20% ತೆರಿಗೆಯನ್ನು ಕಟ್ಟಬೇಕಾಗ್ತೈತಿ. ಉದಾಹರಣೆಗೆ ನಿಮ್ಮ ಇನ್ಕಮ್ಮು 8 ಲಕ್ಷ ಇತ್ತು ಅಂತ ತಿಳ್ಕೊಳ್ರಿ. 8 ಲಕ್ಷ ಇತ್ತಂದ್ರೆ ಮೊದಲನೇ 2,50,000 ರೂಪಾಯಿಗೆ ತೆರಿಗೆ ಇಲ್ಲ. ನಂತರದ 2,50,000 ರೂಪಾಯಿಗೆ 5% ತೆರಿಗೆ ಬರ್ತೈತಿ. ಆನಂತರ 5 ಲಕ್ಷ ಆಯಿತು, ಇನ್ನು 3 ಲಕ್ಷ ಉಳಿದಿದೆ. ಆ 3 ಲಕ್ಷಕ್ಕೆ 20% ತೆರಿಗೆಯನ್ನು ನೀವು ಕಟ್ಟಬೇಕಾಗ್ತೈತಿ. ಸೊ ಹಾಗಾದ್ರೆ 2,50,000ವರೆಗೂ ತೆರಿಗೆ ಇಲ್ಲ, ನಿಲ್ಲು. ದೆನ್ 2,50,000 ಟು 5 ಲ್ಯಾಕ್, ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆಲ್ಲ ಅದಕ್ಕೆ 5% ಕಟ್ತೇವೆ. ನೆಕ್ಸ್ಟು ಫ್ರಮ್ 5 ಲ್ಯಾಕ್ ಟು ಅನದರ್ 5 ಲ್ಯಾಕ್ ರುಪೀಸ್, ಅಂದರೆ ಅಪ್ ಟು 10 ಲ್ಯಾಕ್ ರುಪೀಸ್ 20% ತೆಗಿತೀವಿ. ಅಂದರೆ ನಿಮ್ಮ ಒಟ್ಟು ಆದಾಯದಲ್ಲಿ 2,50,000, 2,50,000, 5 ಲಕ್ಷ ಅಂತೇಳಿ ಹೀಗೆ ಭಾಗಗಳನ್ನು ಮಾಡಿಕೊಳ್ಬೇಕು. ಆನಂತರ ನಿಮ್ಮದು ಇನ್ಕಮ್ 10 ಲಕ್ಷ ಮೀರ್ತಂತ ತಿಳ್ಕೊಳ್ಳಿ. ಅವಾಗ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಆ ಬ್ಯಾಲೆನ್ಸ್ ಆಫ್ ಇನ್ಕಮ್ ಮೇಲೆ 30% ಟ್ಯಾಕ್ಸನ್ನು ಕಟ್ಟಬೇಕಾಗ್ತೈತೆ. ಸೊ ಹೀಗೆ ಈ 4 ದರಗಳು, ಒಂದು ನಿಲ್ಲು, ಇನ್ನೊಂದು 5%, ಇನ್ನೊಂದು 20%, ಇನ್ನೊಂದು 30%. ನೀವೇ ಆದಾಯದ ಮೇಲೆ ನೀವು ತೆರಿಗೆಯನ್ನು ಕಂಡುಕೊಳ್ಬೋದು. ನಿಮ್ಮ ಆದಾಯ ಎಷ್ಟಿದೆ ಅನ್ನೋದು ನೋಡ್ಕೊಳ್ಳಿ. 6 ಲಕ್ಷ ರೂಪಾಯಿ ಇತ್ತಪ್ಪ ಅಂತಂದ್ರೆ ಮೊದಲಿನ 2,50,000 ರೂಪಾಯಿಗೆ ತೆರಿಗೆ ಇಲ್ಲ. ನಂತರದ 2,50,000 ರೂಪಾಯಿಗೆ 5% ತೆರಿಗೆ ಆಗ್ತೈತೆ, 12,500 ರೂಪಾಯಿ. ನೆಕ್ಸ್ಟ್ ಮುಂದೆ 1 ಲಕ್ಷ ಉಳಿತೈತಿ. ಆ 1 ಲಕ್ಷ ರೂಪಾಯಿಗೆ ನೀವು 20% ತೆರಿಗೆಯನ್ನು ಕಟ್ಟಬೇಕಾಗ್ತೈತಿ. ಈ ರೀತಿ ನೀವು ತೆರಿಗೆ ದರವನ್ನು
ಅನ್ವಯಿಸಿಕೊಂಡು ನಿಮ್ಮ ಆದಾಯದ ಮೇಲೆ ತೆರಿಗೆಯನ್ನು ನೀವು ಕಂಡುಕೊಳ್ಬೋದು, ಬೇರೆಯವರ ಸಹಾಯ ಇಲ್ಲದೆ ಅಂತೇಳಿ ಹೇಳ್ಬೋದು. ಆನಂತರ ನಿಮ್ಮ ಒಟ್ಟು ತೆರಿಗೆ ಏನು ಬರುತ್ತಲ್ಲ 5%, 20%, 30% ನೀವು ಯಾವ ರೇಂಜಿಗೆ ಬರ್ತೀರಿ ನೋಡ್ರಿ, ಆ ರೇಂಜಿಗೆ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಬಂದ ತೆರಿಗೆ ಮೇಲೆ 4% 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್, ಆರೋಗ್ಯ ಮತ್ತು ಶಿಕ್ಷಣ ತೆರಿಗೆ ಅಂಥೇಳಿ ಅಥವಾ ಸೆಸ್ ಅಂಥೇಳಿ ನೀವು ಬಂದಂಥ ಟ್ಯಾಕ್ಸ್ ಮೇಲೆ 4% ಮತ್ತೆ ಹೆಚ್ಚಿನದಾಗಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತೇಳಿ ಕೊಡಬೇಕಾಗುತ್ತೆ. ಸೊ ಆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು ಟೋಟಲ್ ಮಾಡಿದ ಮೇಲೆ ಆ ಟೋಟಲ್ ಟ್ಯಾಕ್ಸಿಗೆ ಅದನ್ನು ಆ್ಯಡ್ ಮಾಡ್ತೇವಲ್ಲ, ಅದು ಟೋಟಲ್ ಟ್ಯಾಕ್ಸ್ ಪೇಯಬಲ್ ಅಂತೇಳಿ ಹೇಳ್ಬೋದು. ಇದು 60,000 ಒಳಗಡೆ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಮತ್ತು ಓಲ್ಡ್ ರೇಟ್ ಇವೆಲ್ಲ ಅಪ್ಲೈ ಆಗೋದು. ಹಾಗೆ ಒಂದು ವೇಳೆ ವುಮನ್ ಆಗಿದ್ದರೆ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಆ ಓಲ್ಡ್ ಸ್ಕೀಮ್ ಪ್ರಕಾರ ಆನ್ ಫಸ್ಟ್ 3 ಲ್ಯಾಕ್ ರುಪೀಸ್ ಇನ್ಕಮ್ ಆನ್ ಫಸ್ಟ್ 3 ಲ್ಯಾಕ್ ರುಪೀಸ್ ಇನ್ಕಮ್ ನಿಲ್ ಅಂತ ಮಾಡ್ಕೊಳ್ಳಿ. ಸೊ ನಿಲ್ಲು ದೆನ್ ಆನ್ 3 ಲ್ಯಾಕ್ ಟು 2 ಲ್ಯಾಕ್ ರುಪೀಸ್ ಅಂಡ್ 5 ಲ್ಯಾಕ್ ಇದು ಐತಲ್ಲ 3 ಲ್ಯಾಕ್ದಿಂದ 5 ಲ್ಯಾಕ್ ಒಳಗಡೆ ಅಂದರೆ 2 ಲಕ್ಷದವರೆಗೂ 5% ತೆರಿಗೆಯನ್ನು ಕಟ್ಟಬೇಕು. ಆನಂತರ 5 ಲಕ್ಷದಿಂದ ಮುಂದಿನ 5 ಲಕ್ಷ ಅಂದರೆ 10 ಲಕ್ಷದ ಒಳಗಡೆ ಇದ್ದರೆ 20% ತೆರಿಗೆಯನ್ನು ಕಟ್ಟಬೇಕು. ಆನಂತರ ಎಬೋವ್ 10 ಲ್ಯಾಕ್ ರುಪೀಸ್ 30% ಟ್ಯಾಕ್ಸನ್ನು ಕಟ್ಕೊಳ್ಬೇಕಾಗ್ತೈತಿ. ಹಾಗಾದ್ರೆ ಇಲ್ಲಿ ಒಂದೇ ಡಿಫ್ರೆನ್ಸು, ವುಮನ್ನು ಮತ್ತು ಎಬೋವ್ 60 ಇಯರ್ಸ್ಗೆ 2,50,000 ರೂಪಾಯಿ ಬದಲಿ ಎಕ್ಸಾಮ್ಟೆಡ್ ಲಿಮಿಟ್ ಎಷ್ಟು ಇಟ್ಟಿದ್ದಾರೆ ಅಂತಂದರೆ 3 ಲ್ಯಾಕ್ ರುಪೀಸ್ ಇಟ್ಟಿದ್ದಾರೆ. 3 ಲ್ಯಾಕ್ ರುಪೀಸ್ಗಳಿಗೂ ಟ್ಯಾಕ್ಸ್ ಇಲ್ಲ. ಮುಂದಿನ 2 ಲಕ್ಷಕ್ಕೆ 5%, ಅದರ ಮುಂದಿನ 5 ಲಕ್ಷಕ್ಕೆ 20%, ನಂತರದ ಬ್ಯಾಲೆನ್ಸ್ ಆಫ್ ಇನ್ಕಮ್ಗೆ 30% ಅಂತೇಳಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೀವು ಎಬೋವ್ 60 ಇಯರ್ಸ್ ಆಗಿದ್ದರೆ ಅಥವಾ ವುಮನ್ ಆಗಿದ್ದರೆ. ಅದೇ ಎಬೋವ್ 80 ಇಯರ್ಸ್ ಆಗಿದ್ರೆ ಅಂತ ತಿಳ್ಕೊಳ್ರಿ, ಮೆನ್ ಆರ್ ವುಮನ್ ಎಬೋವ್ 80 ಇಯರ್ಸ್ ಅಂದರೆ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂತ ಕರೀತಾರೆ. ಈ 60 ಇಯರ್ಸ್ ಎಬೋವ್ ಆದವ್ರಿಗೆ ಸೀನಿಯರ್ ಸಿಟಿಜನ್ಸು, ಎಬೋವ್ 80 ಇಯರ್ಸ್ ಇತ್ತಪ್ಪ ಅಂತಂದ್ರೆ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂತ ಕರೀತಾರೆ. ಇವರಿಗೆ ಫಸ್ಟ್ 5 ಲ್ಯಾಕ್ವರೆಗೂ ಟ್ಯಾಕ್ಸ್ ಇಲ್ಲ, 5 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಇಲ್ಲ. 5 ಲಕ್ಷದಿಂದ ಮುಂದಿನ 5 ಲಕ್ಷ ಅಂದರೆ 10,000 ರೂಪಾಯಿ ಒಳಗಡೆ ನಿಮ್ಮ ಇನ್ಕಮ್ ಇತ್ತಪ್ಪ ಅಂತಂದರೆ ಅದಕ್ಕೆ 20% ತೆರಿಗೆಯನ್ನು ಕಟ್ಟಬೇಕು. ಆನಂತರ ಬ್ಯಾಲೆನ್ಸ್ 10 ಲಕ್ಷ ರೂಪಾಯಿದ ಮೇಲೆ ಎಷ್ಟು ಆದಾಯ ಇದೆಯೋ ಆ ಒಟ್ಟು ಆದಾಯಕ್ಕೆ 30% ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಇಲ್ಲೇ 5 ಲಕ್ಷ ಲಿಮಿಟ್ ಮಾಡಿದ್ದಾರೆ ನಿಲ್ಲಿಗೆ, ಇಲ್ಲೇ 3 ಲಕ್ಷ ರೂಪಾಯಿ ಲಿಮಿಟ್ ಮಾಡಿದ್ದಾರೆ, 3 ಲಕ್ಷವರೆಗೂ ತೆರಿಗೆ ಇಲ್ಲ. ಬಟ್ ಇಲ್ಲೇ 60 ವರ್ಷದ ಒಳಗಡೆ ಇದ್ರಪ್ಪ ಅಂತಂದ್ರೆ 2,50,000ವರೆಗೂ ತೆರಿಗೆ ಇಲ್ಲ ಅಂತೇಳಿ. ಸೊ ಹಾಗಾದರೆ ನಿಮ್ಮ ಆದಾಯ ಅದರ ಆಧಾರದ ಮೇಲೆ ಈ ತೆರಿಗೆ ದರಗಳನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಿಮ್ಮ ಆದಾಯ 6 ಲಕ್ಷ ಇದೇನೋ, 10 ಲಕ್ಷ ಇದೆ, 15 ಲಕ್ಷ ಇದೇನೋ, ಅದರ ಮೇಲೆ ಈ ಥರ ದರಗಳನ್ನು ನಾವು ಅನ್ವಯಿಸಿಕೊಂಡು ತೆರಿಗೆಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ. ನೆಕ್ಸ್ಟು ಹೊಸ ತೆರಿಗೆ ದರಗಳು. ವೆನ್ ಹಿ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BAC ಅಂತೇಳಿ, ಇದು ನ್ಯೂ ಸ್ಕೀಮು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರ ಪ್ರಕಾರ ಮೊದಲಿನ 2,50,000 ರೂಪಾಯಿವರೆಗೂ ತೆರಿಗೆ ಇಲ್ಲ. ನಂತರದ 2,50,000 ರೂಪಾಯಿಗೆ 5% ಇದೆ. ಅದರ ನಂತರದ 2,50,000 ರೂಪಾಯಿಗೆ 10% ಇದೆ. ನಂತರದ 2,50,000 ರೂಪಾಯಿಗೆ 15%. ದೆನ್ ಅಗೇನ್ ಅಬೌಟ್ ನೆಕ್ಸ್ಟ್ 2,50,000ಗೆ 20% ಇದೆ. ದೆನ್ ನೆಕ್ಸ್ಟ್ 2,50,000 25% ಆ್ಯಂಡ್ ಆನ್ ದ ಬ್ಯಾಲೆನ್ಸ್ 30% ಅಂತೇಳಿ. ಅಂದರೆ ಇಲ್ಲಿ ಒಟ್ಟು ಆದಾಯ ನೋಡ್ಕೊಳ್ಳಿ, ನಿಮಗೆ 5 ಲಕ್ಷ ರೂಪಾಯಿ ಒಳಗಡೆ ಆದಾಯ ಇತ್ತಂತಂದ್ರೆ ಇವೆರಡೇ ಅಪ್ಲೈ ಆಗ್ತೈತಿ. ನಿಮ್ಮದು 8 ಲಕ್ಷ ರೂಪಾಯಿ ಆದಾಯ ಇತ್ತಪ್ಪ ಅಂತಂದ್ರೆ ಇವು 3 ಅಪ್ಲೈ ಆಗ್ತೈತಿ. ಮತ್ತು ಇದು 4ನೇದು ಅಪ್ಲೈ ಆಗುತ್ತೆ ನಿಮಗೆ. 10 ಲಕ್ಷ ರೂಪಾಯಿ ಮೇಲೆ ಇತ್ತಪ್ಪ ಅಂತಂದ್ರೆ ಇವು ಆದಾಯ 20%ವರೆಗೂ ಈ ಸ್ಲ್ಯಾಬ್ ಈ ರೇಟ್ಸ್ಗಳು ಅಪ್ಲೈ ಆಗ್ತಾವೆ ನಿಮಗೆ. 15 ಲಕ್ಷ ರೂಪಾಯಿ ಮೇಲ್ಗಡೆ ಇತ್ತಪ್ಪ ಅಂತಂದ್ರೆ ಇದು 25% 30% ನಿಮಗೆ ಅಪ್ಲೈ ಆಗುತ್ತೆ. ಅಂದರೆ ನಿಮ್ಮ ಒಟ್ಟು ಆದಾಯದಲ್ಲಿ 2,50,000 2,50,000 2,50,000 2,50,000 2,50,000 ಹೀಗೆ ಒಟ್ಟು ಇವನ್ನೆಲ್ಲ ನೋಡ್ಕೊಳ್ಳಿ. 5 10 15 ಲಕ್ಷದವರೆಗೂ ನೀವು 2,50,000 2,50,000 ಅಂತೇಳಿ ಪಾರ್ಟಿಷನ್ ಮಾಡ್ಬೋದು. 15 ಲಕ್ಷದ ಮೇಲ್ಗಡೆ ನಿಮ್ಮ ಆದಾಯ ಇತ್ತಪ್ಪ ಅಂತಂದ್ರೆ ಅವಾಗ ನೀವು ಎಷ್ಟು ತೆರಿಗೆ ಕಟ್ಟಬೇಕಾಗತ್ತೆ ಅಂದರೆ 30% ತೆರಿಗೆಯನ್ನು ಕಟ್ಟಬೇಕಾಗ್ತದೆ. ಉದಾಹರಣೆಗೆ ನಿಮ್ಮ ಆದಾಯ 12 ಲಕ್ಷ ಐತಂತ ತಿಳ್ಕೊಳ್ಳಿ. 12 ಲಕ್ಷ ಇತ್ತಂದ್ರೆ ಫಸ್ಟ್ 2,50,000ಗೆ ನಿಲ್ಲು, ನೆಕ್ಸ್ಟ್ 2,50,000 5% ಅಂದರೆ 12,500,
ನೆಕ್ಸ್ಟ್ 2,50,000ಗೆ 10%, 25,000. ನೆಕ್ಸ್ಟ್ 2,50,000ಗೆ 15%. ಆನಂತರ ಬ್ಯಾಲೆನ್ಸು ಈಗ ನೋಡ್ರಿ 10 ಲ್ಯಾಕ್ ಆಯ್ತು ಇಲ್ಲಿ 2,50,000, 2,50,000, 2,50,000, 10 ಲ್ಯಾಕ್ ಆಯ್ತು. ಇನ್ನೆಷ್ಟು ಉಳಿತು? 2 ಲ್ಯಾಕ್ ಉಳಿತಂತ ತಿಳ್ಕೊಳ್ಳಿ. ಆ 2 ಲ್ಯಾಕಿಗೆ ಯಾವ ರೇಂಜ್‌ನಲ್ಲಿ ಬರ್ತೈತಿ? 20% ರೇಂಜ್‌ನಲ್ಲಿ ಬರ್ತೈತಿ. ಸೊ ಈ ರೀತಿಯಾಗಿ ನಾವು ತೆರಿಗೆಯನ್ನ ಕಂಡುಹಿಡಿಯಬಹುದು. ಸೊ ನಿಮ್ಮ ಆದಾಯದ ಆಧಾರದ ಮೇಲೆ ಇದೆಲ್ಲ ನ್ಯೂ ಸ್ಕೀಮ್. ನ್ಯೂ ಸ್ಕೀಮ್‌ನಲ್ಲಿ ರೇಟನ್ನ ಕಡಿಮೆ ಮಾಡಿದೆ. ಇಲ್ಲಿ ನೋಡಿ ಓಲ್ಡ್ ಸ್ಕೀಮ್‌ನಲ್ಲಿ 5%, 20%, 30% ಮೂರೇ ರೇಟ್ ಇದ್ವು. ಇಲ್ಲಿ 5%, 10%, 15%, 20, 25 ಆಂಡ್ 30 ಇಲ್ಲಿ ರೇಟನ್ನ ಕಡಿಮೆ ಮಾಡಿದ್ದಾರೆ. ಬಟ್ ಹೊಸ ಸ್ಕೀಮ್‌ನಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಡಿಡಕ್ಷನ್ಸ್ ಅನ್ನ ಕೊಟ್ಟಿಲ್ಲ. ಡಿಡಕ್ಷನ್ಸ್ ಅಲೋ ಮಾಡೋದಿಲ್ಲ. ಎಟಿಸಿ ಇಲ್ಲ, ಎಟಿಡಿ ಇಲ್ಲ, ಎಟಿಜಿ ಇಲ್ಲ. ಯಾವ ಡಿಡಕ್ಷನ್ಸ್‌ನು ಕ್ಲೇಮ್ ಮಾಡೋ ಹಾಗಿಲ್ಲ. ಕ್ಲೇಮ್ ಮಾಡದೇ ಇದ್ರೆ ನಿಮ್ಗೆ ಈ ಕಡಿಮೆ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು. ಒಂದ್ ವೇಳೆ ನಿಮ್ಮ ಡಿಡಕ್ಷನ್ಸ್ ಇದ್ದಪ್ಪ ಅಂತಂದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಓಲ್ಡ್ ಸ್ಕೀಮ್. ಓಲ್ಡ್ ಸ್ಕೀಮ್‌ನಲ್ಲಿ ನೀವು ತೆರಿಗೆಯನ್ನ ಕಂಡು ಹಿಡ್ಕೊಳ್ತಕ್ಕಂಥದ್ದು ಅನುಕೂಲ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಈ ತೆರಿಗೆ ದರಗಳಿದಾವೆ. ಈ ತೆರಿಗೆ ದರಗಳನ್ನ ನೀವೆಲ್ಲ ಮನನ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನಿಮಗೆ ನಿಮ್ಮ ಆದಾಯದ ಮೇಲೆ ಎಷ್ಟು ತೆರಿಗೆ ಕಟ್ಟಬಹುದು ಅಂತೇಳಿ ನೀವೇ ಯಾರ ಸಹಾಯ ಇಲ್ದೇನೆ ನೀವೇ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಆನಂತರ ಕೆಲವೊಂದು ವಿಶೇಷ ದರಗಳಿದಾವೆ. ಆ ವಿಶೇಷ ದರಗಳು ಎದಕ್ಕೆ ಸಂಬಂಧಪಟ್ಟಿದಾವೆ ಅಂತಂದ್ರೆ ನಿಮ್ಮ ಒಟ್ಟು ಆದಾಯದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತಪ್ಪ ಅಂತಂದ್ರೆ ಆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್‌ಗೆ ಸಪರೇಟ್ ಈಗಾಗಲೇ ಹೇಳಿದ್ದೇನೆ ಆ ರೇಟ್ ಅಪ್ಲೈ ಆಗೋದಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್‌ಗೆ 15% ತೆರಿಗೆ ಕೊಡಬೇಕಾಗುತ್ತೆ. ಒಂದು ವೇಳೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಮ್ಮ ಟೋಟಲ್ ಇನ್ಕಮ್‌ನಲ್ಲಿ ಇನ್ಕ್ಲೂಡ್ ಆಗಿತ್ತು ಅಂತಂದ್ರೆ ಅದಕ್ಕೆ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ದೆನ್ ನಿಮ್ಮ ಟೋಟಲ್ ಇನ್ಕಮ್‌ನಲ್ಲಿ ಕ್ಯಾಶುವಲ್ ಇನ್ಕಮ್ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇವೆಲ್ಲ ಕ್ಯಾಶುವಲ್ ಇನ್ಕಮ್. ಆ ಕ್ಯಾಶುವಲ್ ಇನ್ಕಮ್‌ಗೆ 30% ರೇಟನ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಇನ್ಕಮ್ಸ್ ಅನ್ನ ಕಳೆದು ಬೇರೆ ಇನ್ಕಮ್ ಏನು ಬರ್ತೈತಲ್ಲ ರಿಮೈನಿಂಗ್ ಇನ್ಕಮ್ ಏನಿಲ್ಲ ಆ ರಿಮೈನಿಂಗ್ ಇನ್ಕಮ್‌ಗೆ ಈಗಾಗಲೇ ಫಸ್ಟ್ ಸ್ಲೈಡ್‌ನಲ್ಲಿ ಏನು ಹೇಳಿದೆನೋ ಆ ದರಗಳನ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ನೆಕ್ಸ್ಟು ಸರ್ಚಾರ್ಜ್ ಬಹಳ ಜನ ಕೇಳ್ತಾ ಇದ್ದಾರೆ. ಸರ್ಚಾರ್ಜ್ ಅಂದ್ರೇನು? ನಿಮ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು ವಿದ್ಯಾರ್ಥಿಗಳಿಗೆ. ಸರ್ಚಾರ್ಜ್ ಅಂದ್ರೆ ಏನು ಅಂತೇಳಿ. ಸರ್ಚಾರ್ಜ್ ಇಟ್ ಈಸ್ ಎ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ತೆರಿಗೆಯ ಮೇಲೆ ತೆರಿಗೆ ಅಂತೇಳಿ. ತೆರಿಗೆ ಮೇಲೆ ತೆರಿಗೆ ಹಾಕೋದಕ್ಕೆ ಸರ್ಚಾರ್ಜ್ ಅಂತ ಕರೀತಾರೆ. ಇಟ್ ಈಸ್ ಲೆವಿಡ್ ಆನ್ ಟ್ಯಾಕ್ಸ್ ಪೇಯಬಲ್ ಅಂಡ್ ನಾಟ್ ಆನ್ ಇನ್ಕಮ್. ಹಾಗಾದ್ರೆ ಈ ಸರ್ಚಾರ್ಜ್ ಏನಿದೆಯಲ್ಲ ಇದು ಟ್ಯಾಕ್ಸ್ ಪೇಯಬಲ್ ಇರ್ತದಲ್ಲ ಅದ್ರ ಮೇಲೆ ಹಾಕ್ತಾರೆ ಹೊರತು ಆದಾಯದ ಮೇಲೆ ಹಾಕೋದಿಲ್ಲ. ಆದಾಯದ ಮೇಲೆ ಹಾಕೋದು ಟ್ಯಾಕ್ಸು. ಆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ಲ ಅದಕ್ಕೆ ಸರ್ಚಾರ್ಜ್ ಅಂತ ಕರೀತಾರೆ. ಅನಂತರ ಇಟ್ ಈಸ್ ಲೆವಿಡ್ ವೆನ್ ದ ಇನ್ಕಮ್ ಎಕ್ಸೀಡ್ಸ್ ರೂಪೀಸ್ 50 ಲ್ಯಾಕ್. ಯಾರ ಆದಾಯ 50 ಲಕ್ಷ ವಾರ್ಷಿಕ ಆದಾಯ ತೆರಿಗೆಗೆ ಒಳಪಡ್ತಕ್ಕಂಥ ಆದಾಯ 50 ಲಕ್ಷ ರೂಪಾಯಿ ಮೇಲೆಗೆ ಮೀರುತ್ತೋ ಅವರು ಈ ಸರ್ಚಾರ್ಜ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಸರ್ಚಾರ್ಜ್‌ದ ರೇಟ್ ಏನಿದಾವೆ ಅಂತಂದ್ರೆ ಅಬೋವ್ 50 ಲ್ಯಾಕ್ ಟು 1 ಕ್ರೋರ್ 50 ಲಕ್ಷದಿಂದ 1 ಕ್ರೋರ್ ವರೆಗೂ 10% ಇದೆ. 1 ಕ್ರೋರಿಂದ 2 ಕ್ರೋರ್ಸ್ ವರೆಗೂ 15% ಇದೆ. ದೆನ್ 2 ಕ್ರೋರ್ಸ್ ಇಂದ 5 ಕ್ರೋರ್ಸ್ ವರೆಗೂ 25% ಇದೆ. ಸೊ ಇದು ಸರ್ಚಾರ್ಜ್ ಅಂತೇಳಿ. ಸೊ ಹಾಗಾದ್ರೆ ಸರ್ಚಾರ್ಜು ಎಲ್ಲರಿಗೂ ಬರೋದಿಲ್ಲ. ಏನು ಬಹಳ ಶ್ರೀಮಂತರಿದ್ದಾರೆ, ಯಾರ ಇನ್ಕಮ್ ಜಾಸ್ತಿ ಇದೆ 50 ಲಕ್ಷ ರೂಪಾಯಿಗಿಂತ ಮೇಲ್ಗಡೆ ಅವರು ತೆರಿಗೆ ಮೇಲೆ ತೆರಿಗೆ ಅನ್ವಯಿಸ್ತತೆ ಅವ್ರಿಗೆ. ಅವ್ರು ಕಟ್ಟಬೇಕಾಗುತ್ತೆ. ಮತ್ತು ಅವರು ಸಶಕ್ತರು ಇರ್ತಾರೆ ಅಷ್ಟೊಂದು ಕೊಡ್ಲಿಕ್ಕೆ. ಯಾಕಂದ್ರೆ ಅವ್ರ ಇನ್ಕಮ್ಮು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು. ಎಲ್ಲರಿಗೂ ಸರ್ಚಾರ್ಜ್ ಅಪ್ಲೈ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಕಡಿಮೆ ಆದಾಯ ಇದ್ದವರಿಗೆ ಸರ್ಚಾರ್ಜ್ ಅಪ್ಲೈ ಆಗೋದಿಲ್ಲ. 50 ಲಕ್ಷ ರೂಪಾಯಿಗಿಂತ ಮೇಲೆ ಆದಾಯ ಇದ್ದರೆ ಮಾತ್ರ ಸರ್ಚಾರ್ಜು ಈ ರೀತಿ ದರಗಳಲ್ಲಿ ಅನ್ವಯಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಸೊ ಹಾಗಾದ್ರೆ ಈಗ ನಿಮ್ಗೆಲ್ಲ ಗೊತ್ತಾಗಿದೆ. ಹಾಗಾದ್ರೆ ತೆರಿಗೆ ದರಗಳು ಯಾವ ರೀತಿ ಇದ್ದಾವೆ ಅಂತೇಳಿ. 2,50,000 ವರೆಗೂ ತೆರಿಗೆ ಇಲ್ಲ. 2 ಲಕ್ಷದಿಂದ ಮುಂದಿನ 2,50,000 ವರೆಗೂ 5% ತೆರಿಗೆ. ಆನಂತರ ಅದರ ಮುಂದಿನ ಆಹ್, ಇನ್ಕಮ್‌ಗೆ 2,50,000 ರೂಪಾಯಿ ಇನ್ಕಮ್‌ಗೆ ಮತ್ತೆ 20% ತೆರಿಗೆ. ಆನಂತರ ಅದರ ಬ್ಯಾಲೆನ್ಸ್ ಅಮೌಂಟ್‌ಗೆ 30% ತೆರಿಗೆ. ಈ ತೆರಿಗೆ ದರಗಳನ್ನು ವಿದ್ಯಾರ್ಥಿಗಳೆಲ್ಲ ಈ ತೆರಿಗೆ ದರಗಳನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಇವುಗಳ ಆಧಾರದ ಮೇಲೆ ಮುಂದಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೇಳ್ತಾ ಇದ್ದೇನೆ. ಈಗ ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. 6 ಲಕ್ಷ ನಿಮ್ದು ಇನ್ಕಮ್ ಇದ್ರೆ ಹೇಗೆ ಮಾಡ್ಬೋದು ಅಂತೇಳಿ. 6 ಲಕ್ಷ ಇದ್ರೆ ಇದು ಅಪ್ಲೈ ಆಗುತ್ತೆ, ಇದು ಅಪ್ಲೈ ಆಗುತ್ತೆ. ಬ್ಯಾಲೆನ್ಸ್ 1 ಲಕ್ಷ ಇರುತ್ತೆ. ಅದಕ್ಕೆ 20% ಅಪ್ಲೈ ಆಗುತ್ತೆ ಅಂತೇಳಿ. ಸೊ ಇವುಗಳ ಮೇಲೆ
ಪ್ರಾಬ್ಲಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಇಷ್ಟೇ ಮಾತ್ರ ತಿಳ್ಕೊಳ್ಳಿ, ದರಗಳನ್ನು ತಿಳ್ಕೊಳ್ಳಿ. ನ್ಯೂ ಮತ್ತು ಓಲ್ಡ್, ಇದು ಓಲ್ಡು ದರಗಳು ಇವು. ವುಮೆನ್ ಇದ್ದಾಗ ಮತ್ತು ಮೆನ್ ಇದ್ದಾಗ ಅಥವಾ ಅಬೋವ್ 60 ಇಯರ್ಸು 80 ಇಯರ್ಸ್ ಇದ್ದಾಗ ಅಂತೇಳಿ. ಹಾಗಾದರೆ ಇನ್ನೊಂದು ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು. ಹೊಸ ಸ್ಕೀಮ್ಗೆ ಮೆನ್ನು ವುಮನ್ನು ಏಜು ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಮ ಯಾರೇ ಇರಲಿ, ಮ ಮ ವ್ಯಕ್ತಿ ಯಾವ್ದಾರೇ ಆಗಿರಲಿ, ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ, ಅಥವಾ 60 ಇಯರ್ಸ್ ಆಗಿರಲಿ ಅಥವಾ 60ಕ್ಕಿಂತ ಕಡಿಮೆ ಇರಲಿ, 80 ಇರಲಿ, 80ಕ್ಕಿಂತ ಕಡಿಮೆ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ದಿಸ್ ನ್ಯೂ ಸ್ಕೀಮ್ ಈಸ್ ಅಪ್ಲಿಕಬಲ್. ಎಲ್ಲರಿಗೂ ಇದು ಅಪ್ಲೈ ಆಗ್ತಕ್ಕಂಥದ್ದು. ಓಲ್ಡ್ ಸ್ಕೀಮ್ನಲ್ಲಿ ಮಾತ್ರ ಮಹಿಳೆ 60 ವರ್ಷ, 60 ವರ್ಷದ ಮೇಲೆ 80 ವರ್ಷ, 80 ವರ್ಷದ ಮೇಲೆ ಅಂತೇಳಿ ಈ ಥರ ನಮಗೆ ಕ್ಲಾಸಿಫಿಕೇಶನ್, ವರ್ಗೀಕರಣವನ್ನು ಮಾಡಿದ್ದಾರೆ. ಆದರೆ ಹೊಸ ಸ್ಕೀಮ್ನಲ್ಲಿ ಯಾವುದೇ ವರ್ಗೀಕರಣಗಳನ್ನು ಮಾಡಿಲ್ಲ. ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ಒಂದೇ ದರಗಳು ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ತೆರಿಗೆ ದರಗಳನ್ನು ಅನ್ವಯಿಸಿಕೊಂಡು ನಮ್ಮ ಆದಾಯದ ಮೇಲೆ ಎಷ್ಟು ತೆರಿಗೆ ಬರ್ತೈತಿ ಅಂತಕ್ಕಂಥದ್ದನ್ನು ನಾವೇ ಸ್ವತಃ ಕಂಡು ಹಿಡ್ಕೊಳ್ಳಿಕ್ಕೆ ಈ ವಿಡಿಯೋ ನಿಮ್ಗೆ ಸಹಾಯ ಮಾಡ್ತೈತಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಾಗೆ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಿಲ್ ದೆನ್ ಗುಡ್ ಬೈ.